ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿತ್ತು. ಇಡೀ ವಿಶ್ವ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ದ ಈ ಭೇಟಿಯಲ್ಲಿ ಅನೇಕ ಮಹತ್ತರವಾದ ದ್ವಿಪಕ್ಷೀಯ ಒಪ್ಪಂದಗಳು ಕೂಡ ಆಗಿತ್ತು. ಅದರಲ್ಲೂ ಎರಡು ರಾಷ್ಟ್ರಗಳ ನಡುವೆ ನಡೆದಿರುವ ಮಿಲಿಟರಿ ಶಸ್ತ್ರಾಸ್ತ್ರಗಳ ಪೂರೈಕೆ ಕುರಿತಾದ ಮಾತುಕತೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಅಮೆರಿಕ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದು, ಭಾರತ ಈ ಒಪ್ಪಂದಕ್ಕೆ ಸಮ್ಮತಿಯನ್ನ ಸೂಚಿಸಿತ್ತಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಕ್ಸಸ್ ಗ್ರೇಟ್ ಸಕ್ಸಸ್. ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಿದ್ದ ಪ್ರಧಾನಿ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ಭೇಟಿ ಕೊನೆಗೂ ಯಶಸ್ವಿಯಾಗಿದೆ. ಆಪ್ತ ಗೆಳೆಯನನ್ನ ಸ್ವಾಗತಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಲವು ಮಹತ್ವದ ಒಪ್ಪಂದಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಮೂಲಕ ಭಾರತ ಹಾಗೂ ಅಮೆರಿಕ ನಡುವಿನ ಸ್ನೇಹ ಸಂಬಂಧ ಎಂತಹದ್ದು ಅನ್ನೋದರ ಬಗ್ಗೆ ಮತ್ತೆ ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅಮೆರಿಕದಲ್ಲಿ ಮೋದಿಗೆ ರಾಜಮರ್ಯಾದೆ. ಪ್ರಧಾನಿ ಮೋದಿಗೆ ಭರ್ಜರಿ ಗಿಫ್ಟ್ ಕೊಟ್ಟ ದೊಡ್ಡಣ್ಣ. ಶೀಘ್ರದಲ್ಲಿ ಭಾರತಕ್ಕೆ ಹೆಚ್ಚಲಿದೆ F-35 ಫೈಟರ್ ಬಲ. ಭಾರತದ ಸೇನೆಯಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೊರತೆ ಇದೆ. ನಮ್ಮ ಬಳಿ ಇರುವ ಪ್ರಬಲ ಯುದ್ಧ ವಿಮಾನ ರಫೇಲ್ 4.5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದೆ. ನಮ್ಮ ವೈರಿ ಚೀನಾ ಈಗಾಗಲೇ 6th ಜನರೇಷನ್ ಯುದ್ಧ ವಿಮಾನವನ್ನ ಅನಾವರಣ ಮಾಡಿದೆ. ಇದೀಗ ಅಮೆರಿಕ ತನ್ನ 5ನೇ ತಲೆಮಾರಿನ F-35 ಫೈಟರ್ ಜೆಟ್ಗಳನ್ನ ಭಾರತಕ್ಕೆ ನೀಡಲು ಮುಂದಾಗಿದೆ. Starting this year, we'll be increasing military sales to India by many billions of dollars. We're also paving the way to ultimately provide India with the F-35 stealth fighters. In 2017, my administration revived and reinvigorated the Quad security partnership. ಭಾರತಕ್ಕೆ F-35 ಯುದ್ಧ ವಿಮಾನ. ಭಾರತಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನ ಬೇಕಿತ್ತು. F-35 ರ ಡೀಲ್ ನಿಜಕ್ಕೂ ಅತ್ಯುತ್ತಮವಾದ ಬೆಳವಣಿಗೆಯಾಗಿದೆ. F-35 ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ವಿಮಾನವಾಗಿದ್ದು, F-35 5ನೇ ತಲೆಮಾರಿನ ಫೈಟರ್ ಜೆಟ್ ವಿಮಾನವಾಗಿದೆ. ಚೀನಾ, ರಷ್ಯಾ, ಅಮೆರಿಕ ಬಳಿ ಇಂತಹ ವಿಮಾನಗಳಿವೆ. ಚೀನಾ ಬಳಿ ಚೆಂಗ್ಡು J-20 ಫೈಟರ್ ಜೆಟ್ ಇದ್ದು, ರಷ್ಯಾ ಬಳಿ ಸುಖೋಯ್ Su-57 ಇದೆ. ಸದ್ಯದಲ್ಲೇ ಭಾರತದಲ್ಲೂ 5ನೇ ತಲೆಮಾರಿನ ಜೆಟ್ ಸೇರಲಿದೆ. ಭಾರತದ ಸೇನೆಗೆ ಅಮೆರಿಕದ F-35 ಫೈಟರ್ ಜೆಟ್ ಸೇರುವ ವಿಚಾರ ಪಾಕಿಸ್ತಾನ ಹಾಗೂ ಚೀನಾಗೆ ಗೊತ್ತಾಗ್ತಾ ಇದ್ದಂತೆ ನಡುಕ ಹೆಚ್ಚಿಸಿದೆ. ಗಡಿಯಲ್ಲಿ ಪದೇ ಪದೇ ತಗಾದೆ ತೆಗೆಯುತ್ತಿರುವ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಒಂದ್ ವೇಳೆ ಗಡಿಯಲ್ಲಿ ಮತ್ತೆ ತಗಾದೆ ತೆಗೆದ್ರೆ ಭಾರತ ಎಲ್ಲದಕ್ಕೂ ಸೈ ಎಂದು ತೋರಿಸಲು ಸಜ್ಜಾಗಿದೆ. ಭಾರತಕ್ಕೆ ತೈಲ ಆಮದು ಬಗ್ಗೆಯೂ ಚರ್ಚೆ. ಇದಲ್ಲದೆ ಮೋದಿ ಹಾಗೂ ಟ್ರಂಪ್ ತೈಲ ಆಮದು ಬಗ್ಗೆಯೂ ಚರ್ಚೆಯನ್ನು ನಡೆಸಿದ್ದಾರೆ. ಭಾರತಕ್ಕೆ ಈ ವಿಚಾರದಲ್ಲೂ ನೆರವಾಗಲು ಟ್ರಂಪ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎನ್ನಲಾಗಿದೆ. ಭಾರತಕ್ಕೆ ತೈಲ ಆಮದು ಫಿಕ್ಸ್. ಮೋದಿ ಟ್ರಂಪ್ ನಡುವೆ ತೈಲ ಆಮದು ಬಗ್ಗೆಯೂ ಚರ್ಚೆಯಾಗಿದೆ. ಅಮೆರಿಕದಲ್ಲಿ ಅಪಾರ ಪ್ರಮಾಣ ತೈಲ ಸಂಗ್ರಹಗಾರವಿದೆ. ಸದ್ಯ ಜಗತ್ತಿಗೆ ಅರಬ್ ರಾಷ್ಟ್ರಗಳು ತೈಲ ನೀಡುತ್ತಿವೆ. ಅರಬ್ಬರ ಅಬ್ಬರಕ್ಕೆ ಬ್ರೇಕ್ ಹಾಕೋದು ಟ್ರಂಪ್ ಪ್ಲಾನ್ ಆಗಿದೆ. ಇತ್ತೀಚೆಗೆ ರಷ್ಯಾದಿಂದ ಭಾರತ ತೈಲ ತರಿಸಿಕೊಳ್ತಾ ಇದೆ. ಈಗ ಅಮೆರಿಕವು ತೈಲ ಸರಬರಾಜಿಗೆ ಮುಂದಾಗ್ತಾ ಇದೆ. ಭಾರತದ ಪ್ರಧಾನಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ. ಅವರ್ ಜರ್ನಿ ಟುಗೆದರ್ ಎಂಬ ಪುಸ್ತಕ ಉಡುಗೊರೆಯಾಗಿ ನೀಡಿದ್ದಾರೆ. ಹೌಡಿ ಮೋದಿ ಕಾರ್ಯಕ್ರಮ ಸೇರಿ ಅಹಮದಾಬಾದ್ನ ನಮಸ್ತೆ ಟ್ರಂಪ್ ಕಾರ್ಯಕ್ರಮದ ಫೋಟೋ ಈ ಪುಸ್ತಕದಲ್ಲಿವೆ. ಜೊತೆಗೆ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಎಂದು ಬರೆದಿರುವುದು ವೈರಲ್ ಆಗ್ತಿದೆ. ಇವೆಲ್ಲದರ ಮೂಲಕ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ನಡುವಿನ ಸ್ನೇಹ ಸಂಬಂಧ ಹೇಗಿದೆ ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. F-35 ಮಾತ್ರವಲ್ಲದೆ ಕೆಲ ಯುದ್ಧ ವಿಮಾನ ಕೊಡಲು ಟ್ರಂಪ್ ನಿರ್ಧರಿಸಿದ್ದಾರೆ. ಆದರೆ ಭಾರತ ಈ ಯುದ್ಧ ವಿಮಾನವನ್ನ ಖರೀದಿ ಮಾಡುತ್ತಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಆದರೆ ಈ ಎಲ್ಲ ಬೆಳವಣಿಗೆಯಿಂದ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಒಳಗೊಳಗೆ ಪುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿತ್ತು. ಇಡೀ ವಿಶ್ವ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ದ ಈ ಭೇಟಿಯಲ್ಲಿ ಅನೇಕ ಮಹತ್ತರವಾದ ದ್ವಿಪಕ್ಷೀಯ ಒಪ್ಪಂದಗಳು ಕೂಡ ಆಗಿತ್ತು. ಅದರಲ್ಲೂ ಎರಡು ರಾಷ್ಟ್ರಗಳ ನಡುವೆ ನಡೆದಿರುವ ಮಿಲಿಟರಿ ಶಸ್ತ್ರಾಸ್ತ್ರಗಳ ಪೂರೈಕೆ ಕುರಿತಾದ ಮಾತುಕತೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅದರಲ್ಲೂ ಅಮೆರಿಕ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದು, ಭಾರತ
ಈ ಒಪ್ಪಂದಕ್ಕೆ ಸಮ್ಮತಿಯನ್ನ ಸೂಚಿಸಿತ್ತಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಕ್ಸಸ್, ಗ್ರೇಟ್ ಸಕ್ಸಸ್. ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಿದ್ದ ಪ್ರಧಾನಿ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ಭೇಟಿ ಕೊನೆಗೂ ಯಶಸ್ವಿಯಾಗಿದೆ. ಆಪ್ತ ಗೆಳೆಯನನ್ನ ಸ್ವಾಗತಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಲವು ಮಹತ್ವದ ಒಪ್ಪಂದಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಮೂಲಕ ಭಾರತ ಹಾಗೂ ಅಮೆರಿಕ ನಡುವಿನ ಸ್ನೇಹ ಸಂಬಂಧ ಎಂತಹದ್ದು ಅನ್ನೋದರ ಬಗ್ಗೆ ಮತ್ತೆ ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅಮೆರಿಕದಲ್ಲಿ ಮೋದಿಗೆ ರಾಜಮರ್ಯಾದೆ. ಪ್ರಧಾನಿ ಮೋದಿಗೆ ಭರ್ಜರಿ ಗಿಫ್ಟ್ ಕೊಟ್ಟ ದೊಡ್ಡಣ್ಣ. ಶೀಘ್ರದಲ್ಲಿ ಭಾರತಕ್ಕೆ ಹೆಚ್ಚಲಿದೆ F-35 ಫೈಟರ್ ಬಲ. ಭಾರತದ ಸೇನೆಯಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೊರತೆ ಇದೆ. ನಮ್ಮ ಬಳಿ ಇರುವ ಪ್ರಬಲ ಯುದ್ಧ ವಿಮಾನ ರಫೇಲ್ 4.5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದೆ. ನಮ್ಮ ವೈರಿ ಚೀನಾ ಈಗಾಗಲೇ 6th ಜನರೇಷನ್ ಯುದ್ಧ ವಿಮಾನವನ್ನ ಅನಾವರಣ ಮಾಡಿದೆ. ಇದೀಗ ಅಮೆರಿಕ ತನ್ನ 5ನೇ ತಲೆಮಾರಿನ F-35 ಫೈಟರ್ ಜೆಟ್ಗಳನ್ನ ಭಾರತಕ್ಕೆ ನೀಡಲು ಮುಂದಾಗಿದೆ. Starting this year, we'll be increasing military sales to India by many billions of dollars. We're also paving the way to ultimately provide India with the F-35 stealth fighters. In 2017, my administration revived and reinvigorated the Quad security partnership. ಭಾರತಕ್ಕೆ F-35 ಯುದ್ಧ ವಿಮಾನ. ಭಾರತಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನ ಬೇಕಿತ್ತು. F-35 ರ ಡೀಲ್ ನಿಜಕ್ಕೂ ಅತ್ಯುತ್ತಮವಾದ ಬೆಳವಣಿಗೆಯಾಗಿದೆ. F-35 ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ವಿಮಾನವಾಗಿದ್ದು F-35 5ನೇ ತಲೆಮಾರಿನ ಫೈಟರ್ ಜೆಟ್ ವಿಮಾನವಾಗಿದೆ. ಚೀನಾ, ರಷ್ಯಾ, ಅಮೆರಿಕ ಬಳಿ ಇಂತಹ ವಿಮಾನಗಳಿವೆ. ಚೀನಾ ಬಳಿ ಚೆಂಗ್ಡು J-20 ಫೈಟರ್ ಜೆಟ್ ಇದ್ದು ರಷ್ಯಾ ಬಳಿ ಸುಕೋಯ್ Su-57 ಇದೆ. ಸದ್ಯದಲ್ಲೇ ಭಾರತದಲ್ಲೂ 5ನೇ ತಲೆಮಾರಿನ ಜೆಟ್ ಸೇರಲಿದೆ. ಭಾರತದ ಸೇನೆಗೆ ಅಮೆರಿಕದ F-35 ಫೈಟರ್ ಜೆಟ್ ಸೇರುವ ವಿಚಾರ ಪಾಕಿಸ್ತಾನ ಹಾಗೂ ಚೀನಾಗೆ ಗೊತ್ತಾಗ್ತಾ ಇದ್ದಂತೆ ನಡುಕ ಹೆಚ್ಚಿಸಿದೆ. ಗಡಿಯಲ್ಲಿ ಪದೇ ಪದೇ ತಗಾದೆ ತೆಗೆಯುತ್ತಿರುವ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಒಂದ್ ವೇಳೆ ಗಡಿಯಲ್ಲಿ ಮತ್ತೆ ತಗಾದೆ ತೆಗೆದ್ರೆ ಭಾರತ ಎಲ್ಲದಕ್ಕೂ ಸೈ ಎಂದು ತೋರಿಸಲು ಸಜ್ಜಾಗಿದೆ. ಭಾರತಕ್ಕೆ ತೈಲ ಆಮದು ಬಗ್ಗೆಯೂ ಚರ್ಚೆ. ಇದಲ್ಲದೆ ಮೋದಿ ಹಾಗೂ ಟ್ರಂಪ್ ತೈಲ ಆಮದು ಬಗ್ಗೆಯೂ ಚರ್ಚೆಯನ್ನು ನಡೆಸಿದ್ದಾರೆ. ಭಾರತಕ್ಕೆ ಈ ವಿಚಾರದಲ್ಲೂ ನೆರವಾಗಲು ಟ್ರಂಪ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎನ್ನಲಾಗಿದೆ. ಭಾರತಕ್ಕೆ ತೈಲ ಆಮದು ಫಿಕ್ಸ್. ಮೋದಿ ಟ್ರಂಪ್ ನಡುವೆ ತೈಲ ಆಮದು ಬಗ್ಗೆಯೂ ಚರ್ಚೆಯಾಗಿದೆ. ಅಮೆರಿಕದಲ್ಲಿ ಅಪಾರ ಪ್ರಮಾಣ ತೈಲ ಸಂಗ್ರಹಗಾರವಿದೆ. ಸದ್ಯ ಜಗತ್ತಿಗೆ ಅರಬ್ ರಾಷ್ಟ್ರಗಳು ತೈಲ ನೀಡುತ್ತಿವೆ. ಅರಬ್ಬರ ಅಬ್ಬರಕ್ಕೆ ಬ್ರೇಕ್ ಹಾಕೋದು ಟ್ರಂಪ್ ಪ್ಲಾನ್ ಆಗಿದೆ. ಇತ್ತೀಚೆಗೆ ರಷ್ಯಾದಿಂದ ಭಾರತ ತೈಲ ತರಿಸಿಕೊಳ್ತಾ ಇದೆ. ಈಗ ಅಮೆರಿಕವು ತೈಲ ಸರಬರಾಜಿಗೆ ಮುಂದಾಗ್ತಾ ಇದೆ. ಭಾರತದ ಪ್ರಧಾನಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ. ಅವರ್ ಜರ್ನಿ ಟುಗೆದರ್ ಎಂಬ ಪುಸ್ತಕ ಉಡುಗೊರೆಯಾಗಿ ನೀಡಿದ್ದಾರೆ. ಹೌಡಿ ಮೋದಿ ಕಾರ್ಯಕ್ರಮ ಸೇರಿ ಅಹಮದಾಬಾದ್ನ ನಮಸ್ತೆ ಟ್ರಂಪ್ ಕಾರ್ಯಕ್ರಮದ ಫೋಟೋ ಈ ಪುಸ್ತಕದಲ್ಲಿವೆ. ಜೊತೆಗೆ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಎಂದು ಬರೆದಿರುವುದು ವೈರಲ್ ಆಗ್ತಿದೆ. ಇವೆಲ್ಲದರ ಮೂಲಕ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ನಡುವಿನ ಸ್ನೇಹ ಸಂಬಂಧ ಹೇಗಿದೆ ಎಂಬುದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. F-35 ಮಾತ್ರವಲ್ಲದೆ ಕೆಲ ಯುದ್ಧ ವಿಮಾನ ಕೊಡಲು ಟ್ರಂಪ್ ನಿರ್ಧರಿಸಿದ್ದಾರೆ. ಆದರೆ ಭಾರತ ಈ ಯುದ್ಧ ವಿಮಾನವನ್ನ ಖರೀದಿ ಮಾಡುತ್ತಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಆದರೆ ಈ ಎಲ್ಲಾ ಬೆಳವಣಿಗೆಯಿಂದ ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಒಳಗೊಳಗೆ ಪುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.